ಓಕೆ, ಮಾನ್ಯ ಶ್ರೀ ರೇವಣ್ಣನವರು ತುಂಬ ಖಾರವಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಯಾರಿಗೋ ಫೋನ್ ಹೋಗಿ ಅದು ಲೈವ್ ಹೋಗ್ತಾ ಇದೆ ಹಂಗೆ ನೋಡಕ್ಕೆ ಹೋದರೆ. ಯಾಕೆಂದರೆ ಹಾಸನ ಭಾಗದಲ್ಲಿ PWD ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರನ್ನೂ ಒಳಗೊಂಡು ಅಲ್ಲಿರುವಂಥ ಗುತ್ತಿಗೆದಾರರು ಅವರು ರೇವಣ್ಣವ್ರ ಜೊತೆ ಆತ್ಮೀಯ ಗುರುತಿಸ್ಕೊಂಡವರು ಒಂದು 2-3 ಜನ ಅವರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಹೀಗೆ ರೇಡ್ ಆಗಿದೆ. ಒಟ್ಟಲ್ಲಿ ರಾಜ್ಯದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕಡೆ IT ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಇದ್ರ ಬಗ್ಗೆ ಭವಿಷ್ಯವನ್ನು ನಿನ್ನೆ ರಾತ್ರಿನೇ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಅವ್ರು ಹೇಳಿದ್ದು ಬೆಳಗ್ಗೆ ನಿಜ ಆಯಿತು. ಈಗ ಅದು ರಾಜಕೀಯದ ಲೇಪನ ಪಡ್ಕೋತಾ ಇದೆ. ನನ್ನ ಜೊತೆ ಸ್ಟುಡಿಯೋಲಿ 2 ಗಣ್ಯರಿದ್ದಾರೆ. ನಾನು ಪರಿಚಯ ಮಾಡ್ಕೊಡೋಕೆ ಬಯಸ್ತಾ ಇದ್ದೀನಿ. ಏನು ಕಾಕತಳಿ ಏನೋ ಗೊತ್ತಿಲ್ಲ, ನನ್ನ ಬಲಭಾಗಕ್ಕೆ ಕೂತಿದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರಾದಂಥ ಡಾಕ್ಟರ್ ವಾಮನಾಚಾರ್ಯರು. ವಾಮನಾಚಾರ್ಯ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿ ಕೂತಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾದಂಥ ಸನ್ಮಾನ್ಯ ನಾಗರಾಜ್ ಯಾದವ್ ಅವರು. ನಾಗರಾಜ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. IT ರೇಡ್ ಅನ್ನೋದು ಒಂದು ಇಲಾಖೆ. ಆ ಇಲಾಖೆ ಯಾವುದೇ ಸಂದರ್ಭದಲ್ಲಿ ಯಾರ ಮೇಲಾದ್ರೂ ಅನುಮಾನ ಬಂದರೆ ಆ ಅನುಮಾನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದಷ್ಟು ದಾಖಲೆಗಳ ಮೂಲಕ ರೇಡ್ ಮಾಡ್ತಾರೆ, ಎನ್ಕ್ವೈರಿಗೆ ಒಳಪಡಿಸ್ತಾರೆ, ಯಾರು ತಪ್ಪು ಶಿಕ್ಷೆ ಕೊಡ್ತಾರೆ. ಅದು ನಾವೆಲ್ಲರಿಗೂ ಜನಸಾಮಾನ್ಯರಿಗೆ ಗೊತ್ತಿರೋ ವಿಚಾರ. ಇದ್ಯಾಕೆ ರಾಜಕೀಯ ಸ್ವರೂಪ ಪಡ್ಕೋತಾ ಇದೆ? ಟು ಸ್ಟಾರ್ಟ್ ವಿತ್ ನಾಗರಾಜ್ ಯಾದವ್ ಸರ್. ನೀವು ಭಾಳ ಕರೆಕ್ಟಾಗಿ ವ್ಯಾಖ್ಯಾನ ಮಾಡಿದ್ರಿ. ಈ ಆಟೋನಮಸ್ ಬಾಡಿಗಳು ಏನಿದೆ ತನ್ನ ಕೆಲಸವನ್ನು ತಾನು ಮಾಡಲೇಬೇಕಾಗ್ತದೆ. ಎಲ್ಲಿ ಅವ್ಯವಹಾರ ನಡೀತದೆ, ಎಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತದೆ, ಎಲ್ಲಿ ಅಕ್ರಮ ಸಂಪಾದನೆ ಮಾಡಿರ್ತಾರೆ ಅಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಆ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು. ವಿ ಹ್ಯಾವ್ ನೋ ಇಶ್ಯೂಸ್ ಆನ್ ದ್ಯಾಟ್ ಅಂಡ್ ದೇ ಹ್ಯಾವ್ ಟು ಡೂ ದೇರ್ ಜಾಬ್, ನೋ ಡೌಟ್ ಅಬೌಟ್ ಇಟ್. ಬಟ್ ಮಾಡುವ ಸಂದರ್ಭ, ಮಾಡುವ ರೀತಿ ಮತ್ತು ಯಾರ ಮೇಲೆ ಮಾಡ್ತಾರೆ, ಯಾರನ್ನಾದ್ರೂ ಗುರಿ ಇಟ್ಕೊಂಡು ಮಾಡ್ತಾರ ಅಂತಕ್ಕಂಥದ್ದನ್ನ ಭಾಳ ಪ್ರಶ್ನೆ. ಸಂದರ್ಭ ಎಂಥದ್ದು ಬಂತು? ಲೆಟ್ ಮಿ ಕಂಪ್ಲೀಟ್ ದ ಸಂದರ್ಭ ಅಂತಂದ್ರೆ ದೇ ಹ್ಯಾವ್ ನೋ ಲಿಮಿಟ್ ದಟ್ ಈ ಸಂದರ್ಭ ಮಾಡಬೇಕು, ಮಾಡಬಾರ್ದು ಅಂತ ಏನೂ ಇಲ್ಲ. ನಥಿಂಗ್ ಆಫ್ ದಟ್ ಸಚ್. ಬಿಕಾಸ್ ನಾವೇನೇ ಮಾತಾಡುವಾಗ ಸಂವಿಧಾನಬದ್ಧವಾಗಿ ಮಾತಾಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿ ಹಸ್ ಗಾಟ್ ಇಟ್ ಸ್ಟ್ಯಾಂಡ್ ಟು ಸೇ ದಟ್ ದೇ ಹ್ಯಾವ್ ಟು ಡೂ ದೇರ್ ಜಾಬ್ ಇಂಪಾರ್ಷಿಯಲಿ ಅಂತಕ್ಕಂಥದ್ದು ನಮ್ಮ ಆಗ್ರಹ. ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಿದಾಗ, ರಾಜಕೀಯ ರಹಿತವಾಗಿ ಕೆಲಸ ಮಾಡಿದಾಗ ಈ ಪ್ರಶ್ನೆಗಳು ಉದ್ಭವ ಆಗಲ್ಲ. ಈಗ ಬಂದಿರತಕ್ಕಂಥ ವಿಚಾರಗಳು ಯಾವುದೋ ಒಂದು ಪಕ್ಷವನ್ನು ಗುರಿಗಿಟ್ಟುಕೊಂಡು, ಯಾರೋ ಒಂದು ವ್ಯಕ್ತಿನ ಗುರಿ ಇಟ್ಕೊಂಡು, ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ ರೀತಿಯಲ್ಲಿ ಕಾಣೋ ಸಂದರ್ಭದಲ್ಲಿ ಪ್ರೈಮಾ ಫೇಸಿ ಇಫ್ ಇಟ್ ಇಸ್ ಲುಕ್ಸ್ ಲೈಕ್ ದಟ್ people will question that ಅಂತ ಕಮೆಂಟ್. that is the beauty of democracy ಅಂತಂದ್ರೆ now the political leader, the chief minister or deputy chief, the PWD minister have raised their concern saying that ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ, ನಮಗೆ ಮಾಡಿದ್ದಾರೆ, ಬಿಜೆಪಿ ಅವರೆಲ್ಲ ಏನು ಸಜ್ಜನರ ಅವ್ರು ಮಾಡ್ತಾ ಇಲ್ಲ, ಏನು ಖರ್ಚನೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಗಳು ಬಂದಾಗ that should be answered by the IT department. ಆ ಪಕ್ಷದವರು ಯಾರ ಮೇಲೆ ಏನು ಮಾಡಿಲ್ಲ ಅದನ್ನೇ ಅದಕ್ಕೆ ಹೇಳಿದ್ದು. ಮಾಡಿದಂತ ರೀತಿ, ಮಾಡುವ ಸಮಯ ಇದಕ್ಕೆಲ್ಲವೂ ಕೂಡ ದಾರಿ ಮಾಡಿಕೊಡ್ತದೆ. ಪಾರದರ್ಶಕವಾಗಿ ಒಂದು ನಿಮಿಷ, ಲೆಟ್ ಹಿಮ್ ಟಾಕ್, ಬಿಕಾಸ್ ಟುಡೇ ಇಟ್ಸ್ a debate, we have to talk in the purview of the constitution. I am not objecting their rights, but I object the way it has been done, the way it has been targeted, the way the reactions have come from the people who have been got raided. It is a very very important matter for debate. ನೀವು ಒಬ್ಬರಿಗೆ ಮತ್ತೆ ರಿಯಾಕ್ಷನ್ ಕೊಟ್ಬಿಡ್ಲಿ, ಏನು ಹೇಳ್ತಾರೆ ಪ್ಲೀಸ್ ಡಾಕ್ಟರ್ ವಾಮನಾಚಾರ್ಯ. ಮೊದಲನೇದು, ಕಾಂಗ್ರೆಸ್ನವ್ರ ಮೇಲೆ ಮಾಡಿಲ್ಲ ಅಲ್ಲ ದಾಳಿ, ಬಹುತೇಕ ಎಲ್ಲೂ ಯಾರೂ ಇಲ್ಲ. ಅಂದರೆ ನಮ್ಗೆ ಆಗದಿದ್ದವರು ವಿರೋಧಿ ಪಕ್ಷದವ್ರ ಮೇಲೆ ಮಾಡ್ತಾರೆ ಅಂದರೆ, ಕರ್ನಾಟಕದಲ್ಲಿ ನಮಗೆ ಮೇನ್ ಇರೋ ವಿರೋಧಿ ಪಕ್ಷ ಕಾಂಗ್ರೆಸ್, ಅವ್ರ ಮೇಲೆ ಏನು ದಾಳಿ ಆಗಿಲ್ಲ. ಎರಡನೇದು, DK ಶಿವಕುಮಾರ್ ಫಾಲೋ ಅಪ್ ಕಲ್ಲಿದ್ದಾರೆ ಅವರು. ಅವ್ರದ್ದು ಭಾಳ ದಿವಸ ಆಯಿತು, ಹೋದ ಇಲೆಕ್ಷನ್ನಿಂದನೂ ನಡೆದೇ ಇದೆ, ಹಂಗೆ ಎಲ್ಲೂ ನಡೆದಿರ್ತವೆ. ಅದು ನಿತ್ಯ ಧಾರಾವಾಹಿ. DK ಶಿವಕುಮಾರ್ ಅವ್ರದ್ದು ಅಲ್ಲಿ ಸಿಕ್ತು, ಇಲ್ಲಿ ಸಿಕ್ತು, ದಿಲ್ಲಿಯಲ್ಲಿ ಸಿಕ್ತು, 8 ಕೋಟಿ ಸಿಕ್ತು, 4 ಕೋಟಿ ಸಿಕ್ತು, ಮುಗಿಯಲಾರದ ಧಾರಾವಾಹಿ ಅದು. ಆದರೆ ಇಷ್ಟು ಮುಗಿದ ಮೇಲೂ ಅವ್ರನ್ನ ಯಾಕೆ ಒಳಗೆ ಹಾಕಿಲ್ಲ ಅನ್ನೋದೇ ಇನ್ನೂ ದೊಡ್ಡ ಆಶ್ಚರ್ಯ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಇನ್ನೂ ಅಷ್ಟೇ ಅಲ್ಲದೆ, ಒಬ್ಬ ಪಾಪ್ಕಾರ್ನ್ ವ್ಯಾಪಾರಿ, ನೀವು ನೋಡ್ತಿರ್ಬೋದು, ಸಿದ್ದಿಕ್ ಸೇಠ್ ಅಂತ ಒಬ್ಬರ ಮನೆ ಮೇಲೆ ದಾಳಿ ಆಗಿದೆ. ಹೀಗೆ ಬೇರೆ ಬೇರೆ ಅವ್ರ ಮನೆ ಮೇಲೆ ಆಗುತ್ತೆ. ನಮಗೆ ಬದ್ಧ ವಿರೋಧಿಗಳಿದ್ರೂ ಕೂಡ ಕಮ್ಯುನಿಸ್ಟ್ರ ಮೇಲೆ ರೇಡ್ಗಳಾಗೋದು ಭಾಳ ಕಡಿಮೆ. ಯಾಕೆಂದರೆ ಇಷ್ಟು ಹಣದ ದುರುಪಯೋಗ ಅವ್ರು ಮಾಡಿದ್ದೆಲ್ಲೂ ಕಾಣಲ್ಲ. ಇವತ್ತು ಜನತಾ ದಳ ಅಂದ್ರೇ ಮನಿ ಬ್ಯಾಗ್ ಅನ್ನೋವಂಥ ಒಂದು ಇಮೇಜ್ ಎಲ್ಲ ಕಡೆಗಳಲ್ಲೂ ಇದೆ. ಅವ್ರು ಗೆಲ್ಲೋದೇ ಹಣ, ಜಾತಿ ಆಧಾರದ ಮೇಲೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದರಿಂದ ಅವ್ರಿಗೆ ಅಷ್ಟು ಬೆಂಕಿ ಹತ್ಕೊಂಡಿದೆ. ನಿನ್ನೆನೇ ಮುಖ್ಯಮಂತ್ರಿಗಳು ಏರ್ಪೋರ್ಟ್ ಮೇಲೆ ಹೇಳಿಕೆ ಕೊಟ್ಟರು, 300 ಕಾರುಗಳು ರೆಡಿಯಾಗಿ ನಿಂತಿವೆ. ನೋಡಿ, ಇದೇನು ಭಾಳ ದೊಡ್ಡ ಇಂಟೆಲಿಜೆನ್ಸ್ ಏನು ಬೇಕಾಗಿಲ್ಲ ಇದಕ್ಕೆ. ಏರ್ಪೋರ್ಟ್ ಅವ್ರು ಬೇರೆ ಬೇರೆ ಕಡೆಯಿಂದನೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರೋದು, ಲೋಕಲ್ ಆಫೀಸರ್ಸ್ ಭಾಳ ಕಡಿಮೆ ಇನ್ವಾಲ್ವ್ ಆಗೋದು. ಹೊರಗಡೆಯಿಂದ ಕರ್ಕೊಂಡು ಬರ್ತಾರೆ ಅಂದಮೇಲೆ ಅವ್ರು ಏರ್ಪೋರ್ಟಿಗೆ ಬರ್ತಾರೆ, ಬಂದ ನಂತರ ಕಾರಲ್ಲಿ ಕೂತ್ಕೊಳ್ತಾರೆ, ಕಾರುಗಳನ್ನು ಒಂದಿಷ್ಟು ಬಾಡಿಗೆ ತೊಗೊಂಡಿರ್ತಾರೆ. ಯಾರ ಮೇಲೆ ದಾಳಿ ಆಗತ್ತೆ ಅನ್ನೋದು ಕೂಡ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಆಗಲೇ ರೇವಣ್ಣ ಅವ್ರ ಮನೆಯಲ್ಲಿ ಹಣ ಇನ್ನೆಲ್ಲಿಗೋ ಕಾಣೆ ಆಗಿರುತ್ತೆ. ಇದಲ್ದೇ ಅಲ್ಲಿ ಆ ಭಾಗದಲ್ಲಿದ್ದಂಥ ನಾರಾಯಣಗೌಡರು, ಆಮೇಲೆ ರಾಯಗೌಡರು, ಇವರೆಲ್ಲರ ಮನೆ ಮೇಲೂ ಯಾಕೆ ದಾಳಿ ಆಗ್ತಾ ಇದೆ ಅಂದರೆ, ಎಲ್ಲ ಹಣ ಜನತಾದಳದ ಹತ್ರನೇ ಇರುತ್ತೆ ಅಂತಲ್ಲ, ಅಲ್ಲಿಂದ ಬರೋಕ್ಕೆ ಶುರುವಾಗಿರುತ್ತೆ. ಅದು ಕಲೆಕ್ಷನ್ ಪಾಯಿಂಟ್ಗಳವು. ಅಲ್ಲಿಂದ ಮೇನ್ ಕೆನಾಲ್ಗೆ ಹಣ ಹರಿಬೇಕಾಗಿತ್ತು. ಇನ್ಕಮ್ ಟ್ಯಾಕ್ಸ್ನವರು 3 ತಿಂಗಳು ರಜೆ ತೊಗೊಂಡ್ಬಿಡ್ಬೇಕು
ಈ ಟೈಮಲ್ಲಿ ಒಟ್ಟು ದಾಳಿ ಮಾಡಬಾರ್ದು ಅಂತ ಏನಾದ್ರು ನಿಮ್ಮ ಅನಿಸಿಕೆ ಇದೆಯಾ? ಇಲ್ಲ. ಯಾಕೆಂದ್ರೆ ಇದೇ ಯಾವಾಗ ಹಣದ ಮೂವ್ಮೆಂಟ್ ಹೆಚ್ಚಿಗೆ ಇರುತ್ತೋ ಈ IT ರೇಡ್ ಇಂದ ನಿಮಗೇನು ತೊಂದರೆ ಆಗಿಲ್ಲ, ಅದ್ರ ಬಗ್ಗೆ ವಿಚಲಿತರಾಗಲ್ಲ ನೀವು, ಇದ್ರ ಬಗ್ಗೆ ಏನು ಕೂಡ ಸರ್ ಯಾರು ವಿಚಲಿತರಾಗತಕ್ಕಂಥ ಪ್ರಶ್ನೆನೇ ಬರಲ್ಲ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ ಎಲೆಕ್ಷನ್ ಶುಡ್ ಬಿ ಟ್ರಾನ್ಸ್ಪರೆಂಟ್, ಎಲೆಕ್ಷನ್ ಶುಡ್ ಬಿ ಡನ್ ಇನ್ ಇಂಪಾರ್ಷಿಯಲ್ ವೇ. ಯಾರನ್ನೂ ಒಬ್ಬರನ್ನ ಟಾರ್ಗೆಟ್ ಮಾಡದೆ ಎಲ್ಲ ಪಕ್ಷಗಳನ್ನ ಒಂದೇ ರೀತಿ ನೋಡಬೇಕಾಗ್ತದೆ. ಬಿಕಾಸ್ ಯು ನೋ ಇನ್ ಎಲೆಕ್ಷನ್ ಪ್ರೊಸೆಸ್ ಹೂ ಡಸ್ ವಾಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆ ಲಿಂಕ್ ಮಾಡ್ತಿದ್ದೀರಿ ರಾಜಕಾರಣಕ್ಕೂ IT ಸಮಯ? ಬಿಕಾಸ್ ದರ್ ಇಸ್ ಎಲೆಕ್ಷನ್. ಅದು nobody would have questioned this. Why are you debating it now? Because it's election. ಡೆಮೋಕ್ರಸಿನ ಉಳಿಸಬೇಕಂತ ಎಲ್ಲರೂ ಕೊಡೋ ಕರ್ತವ್ಯ ಇದೆ. And we should respect the institutions. ಏನ್ ಲಾಭ ಅವ್ರಿಗೆ? It is targeting a particular party ಅಂತ ನೇರವಾದ ಆಪಾದನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನು ಲಾಭ ಅಂದ್ರೆ ಇಟ್ಸ್ ಬಿಕಮಿಂಗ್ ಪೊಲಿಟಿಕಲೈಸ್ಡ್. ಇಟ್ ಶುಡ್ ನಾಟ್ ಬಿಕಮ್ ಪೊಲಿಟಿಕಲೈಸ್ಡ್ ಅಂತ ನಾನು ಹೇಳ್ತಕ್ಕಂಥದ್ದು. ಇಟ್ ಇಸ್ ಕಾಂಗ್ರೆಸ್ ವಿಚ್ ಬಿಲ್ಡ್ ದಿಸ್ ಇನ್ಸ್ಟಿಟ್ಯೂಷನ್ ಇನ್ ದಿಸ್ ಕಂಟ್ರಿ. ಇಟ್ ಇಸ್ ನಾಟ್ BJP. ನಾವು CBIನ ಕಟ್ಟದವರು, ನಾವು IT ನ ಕಟ್ಟದವರು, ನಾವು ಈ ದೇಶ ಕಟ್ಟದವರು. ವಿ ರೆಸ್ಪೆಕ್ಟ್ ದ ಆರ್ಗನೈಸೇಷನ್ಸ್, ಬಟ್ ಇಟ್ ಶುಡ್ ಬಿ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಗುರಿ. ಒಬ್ಬರನ್ನ ಹರೀಶ್ನ ಆಗಲಿ, ವಾಮನಾಚಾರ್ಯನೇ ಆಗಲಿ, ಇನ್ನೊಬ್ಬರನ್ನೇ ಆಗಲಿ ಏಕ ಗುರಿಯಾಗಿಟ್ಕೊಂಡು ಮಾಡ್ತಕ್ಕಂಥದ್ದು ಅದು ಸಂವಿಧಾನ ಬಾಹಿರ ಆಗ್ತದೆ. ಮತ್ತು ರಾಜಕೀಯ ಲೇಪ ಬಂದಾಗ ಜನಗಳು ನಿಮ್ಮ ಸಂಸ್ಥೆ ಮೇಲೆ ಇಡ್ತಕ್ಕಂತಹ ನಂಬಿಕೆನ ಕಳ್ಕೋಬೇಕಾಗ್ತದೆ. ಅದು ಕಳಿಬಾರದು ಅಂತಕ್ಕಂಥ ದೃಷ್ಟಿಕೋನ ನಾವು ಹೇಳ್ತದೆ. ವಾಟ್ ಯು ಡೂಯಿಂಗ್ ಇಸ್ ನಾಟ್ ರೈಟ್ ಅಂತ HD ರೇವಣ್ಣ ಅವರು ಮಾತಾಡ್ತಿದ್ದಾರೆ. ಅಂದರೆ ದೇವೇಗೌಡರು ಅಷ್ಟು ಭಯ, ದೇವೇಗೌಡರು ಯಾರು ಮಾಡಬೇಡಿ ಅಂತ ಯಾರು ಹಿಡ್ಕೊಂಡಿದ್ರು. ಕಾನೂನು ರೀತಿ ಏನೈತೆ ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ಸರ್ IT ಅಧಿಕಾರಿಗೆ ಒಂದು ಮಾತಾಡಿದ್ರೆ ನೀವು BJP ಏಜೆಂಟ್ ಅವರು ಅಂತ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಈಗ ಯಡಿಯೂರಪ್ಪನವ್ರಿಗೆ ಅದ್ಯಾರ ಕಾಂಗ್ರೆಸ್ ಇವ್ರು ಮಾಡಿರಪ್ಪ 24 ಗಂಟೆ ಒಳಗೆ ಏನೇ ತನಿಖೆ ಮಾಡಿ ಕ್ಲೀನ್ ಚೀಟ್ ಕೊಟ್ರೆ ಏನು ಮಾಡೋಣ ಹೇಳಿ. ನಾವು ಈಗ ಲೋಕಸಭೆ ಈಗ ಪುಟ್ಟರಾಜು ಮನೆ ರೈಡ್ ಮಾಡಿರಿ ಅಂತ ಹೇಳ್ತಾ ಇದ್ರು, ಟಿವಿಲಿ ಬರ್ತೈತೆ. ಅಂದರೆ ಉದ್ದೇಶ ಏನು? ಹಂಗಾರೆ ಇದೊಂದು ಇದಿಟ್ಕೊಂಡು ಮಾಡ್ತಾವ್ರಿ ಅಂತ ಹೇಳ್ತೀವಿ ನೋಡಿ. ಅದೆಲ್ಲ ಅದ್ರ ಕಡೆಯದಾಗಿ ಸರ್, ಈಗ ಹಾಸನದಲ್ಲಿ ಪ್ರಚಾರ ಕಾರ್ಯ ಜಾಸ್ತಿ ಆಗ್ತಿದೆ. ಮತ್ತೆ ಈ ಹಿನ್ನೆಲೆಯಲ್ಲಿ ನಿಮ್ಮನ್ನ ಇಲ್ಲಿ ಹಾಸನ ಮತ್ತು ಮಂಡ್ಯದಲ್ಲಿ ಪ್ರಾಬಲ್ಯ ಇರೋ ಜಾಗದಲ್ಲಿ ತುಳಿಬೇಕು ಅಂತ ಏನಾದ್ರು ಮಾಡ್ತಿದ್ದಾರಾ ಸರ್? ಇಂಥ IT ದಾಳಿಗೆಲ್ಲ ದೇವೇಗೌಡರಾಗಲಿ, ರೇವಣ್ಣರಾಗಲಿ, ಕುಮಾರಸ್ವಾಮಿಯರಾಗಲಿ ಎದುರ ಅವಶ್ಯಕತೆ ಇಲ್ಲ. ರಾಜಕಾರಣದಲ್ಲಿ ದೇವೇಗೌಡರು ಇವೆಲ್ಲ ಎದುರಿಸೇ ಬಂದಿರೋದು. ಅವರು ಉತ್ತರ ಕೊಡ್ತಾರೆ ನೋಡಿ. ಇದಿಷ್ಟು ರೇವಣ್ಣವರ ಮೊದಲ ರಿಯಾಕ್ಷನ್ ಆಗಿತ್ತು. IT ದಾಳಿಗೆ ನಾವು ಎದುರುವಂತ ಕುಟುಂಬ ಇದೊಂಥರ ಅವ್ರದ್ದೇ ಆದಂಥ ಧಾಟಿಯ ಉತ್ತರಗಳಿದು. ಈಸ್ ಮೆಂಟ್ ಫಾರ್ ಇಟ್. ರೇವಣ್ಣವ್ರು ಹಂಗೆ ಹೇಳೋದು, ಹಂಗೆ ಕೇಳಿಸ್ಕೋಬೇಕು ಅಂತ. ಸೊ ಇದೆಲ್ಲ ನಥಿಂಗ್, ಏನೂ ಅಲ್ಲ. ಯಾಕೆ IT ರೇಡ್ ಆಯಿತು ಸರ್? ಹಂಗಾರೆ ಅವ್ರ ರಿಯಾಕ್ಷನ್ಗಳು ನೋಡ್ತಾ ಇದ್ದಾರೆ, ಕೂಲ್ ಆಗಿದ್ದಾರೆ ಎಲ್ಲರೂ. ಯಾವ IT ರೇಡ್ ಇದು? ಅದರಿಂದ ಏನು ನಮ್ಮ ಅವ್ರ ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಚುನಾವಣೆ ಸಮಯಗಳು, ಹಣದುಬ್ಬರ, ಹಣದ ಚೆಲ್ಲಾಟ, ಹಣದ ಸಾಗಾಟ, ಇದ್ರದ್ದೊಂದು ಜಾತ್ರೆ ಇದ್ದಂಗೆ. ಇದು ತುಂಬಾ ಇರುತ್ತೆ ಈ ಕಾಲದಲ್ಲಿ. ಇದು ಎಲ್ಲರಿಗೂ ಗೊತ್ತಿದೆ. ಈಗ 3-4 ದಿವಸದಿಂದ ಕೂಡ ರಿಪೋರ್ಟ್ ಬಂದಿದ್ದು, ಒಂದೊಂದು ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ 100 ಕೋಟಿ ಖರ್ಚು ಮಾಡುವಂತ ಕ್ಷೇತ್ರಗಳು ಎಷ್ಟು ಅಂದ್ರೆ ಎಲ್ಲ ಪಾರ್ಟಿಯವರು ಸೇರಿ, ಇಂಥದೇ ಪಾರ್ಟಿ ಅಂತಲ್ಲ, 100 ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡೋ ಕ್ಷೇತ್ರಗಳು ಯಾವುವು, 75 ಕೋಟಿ ಯಾವುವು, 50 ಕೋಟಿ ಯಾವುವು ಅಂತ. ಯಾವ ಕ್ಷೇತ್ರನೂ 25 ಕೋಟಿಗಿಂತ ಕಮ್ಮಿ ಖರ್ಚು ಮಾಡುವಂತ ಕ್ಷೇತ್ರಗಳನ್ನು ಒಂದು ಸರ್ವೆಯಲ್ಲಿ ಬಂದಿರಲಿಲ್ಲ. ಒಂದು ಲೋಕಸಭಾ ಕ್ಷೇತ್ರಕ್ಕೆ. ಇದರ ಅರ್ಥ ಏನು ಅಂದ್ರೆ, ಭಾರತದಲ್ಲಿ ಈ ಸಮಯದಲ್ಲಿ ಹಣದ್ದು ಒಂಥರ ಹೊಳೆ ಹರಿತಾ ಇರುತ್ತೆ. ಈ ಟೈಮ್ನಲ್ಲೂ ಮೀನುಗಳನ್ನು ಹಿಡಿಬೇಡ್ರಿ ಅಂತ ನೀವು ಇನ್ಕಮ್ ಟ್ಯಾಕ್ಸ್ ಹೇಳಕ್ ಇಚ್ಛೆ ಪಡ್ತೀರಾ? ಈಗ ತಿಮಿಂಗಿಲಗಳು ಅವ್ರು ಹೊರಟಿರೋದು ಮೀನ ಹಿಡಿಬೇಕು ಅಂತ. ಯಾಕಂದ್ರೆ ಅವ್ರ ಕೆಲಸನೇ ಅದು. ಈ ದೇಶದಲ್ಲಿರುವಂತ ಬ್ಲ್ಯಾಕ್ ಮನಿ, ಟ್ಯಾಕ್ಸ್ ಕೊಡದೇ ಇರುವಂತ. ವಾಮನಾಚಾರ್ಯ ಅವರೇ, ನೀವು ಹೇಳಿದ್ ಮಾತಾಡಿ. ಲೆಟ್ ಅಸ್ ಹ್ಯಾವ್ ಎ ಹೆಲ್ದಿ ಡಿಬೇಟ್. ಯಾವ ಪಕ್ಷನೂ ಹೊರತಾಗಿಲ್ಲ ಅಂತಂದು ಸಂದರ್ಭ ನಿಮ್ಮ ಬಾಯಲ್ಲಿ ಬಂದಾಗ, ವೈ ಯು ಆರ್ ನಾಟ್ ಟ್ರೈಂಗ್ ಟು ಫಿಶ್ ಇನ್ BJP ಟ್ಯಾಂಕ್? ಅಲ್ಲ, ಅಲ್ಲಿ ಫಿಶ್ ಮಾಡಿದಾಗ ದೊಡ್ಡ ಅವರ ಬಾಯಲ್ಲೇ ಬಂದಂತ ಮಾತು, ಯಾವುದೇ ಪಕ್ಷವು ಹೊರತಾಗಿಲ್ಲ ಅಂತ ಹೇಳುವುದೇ ಆದ್ರೆ ವೈ ಆರ್ ಯು ಟಾರ್ಗೆಟಿಂಗ್ ಒನ್ ಪರ್ಟಿಕ್ಯುಲರ್ ಪಾರ್ಟಿ? ನೋ, ದಿಸ್ ಶುಡ್ ಬಿ ಹೆಲ್ದಿ ಡಿಬೇಟ್. ವ್ಯಾಲಿಡ್ ಕ್ವೆಶ್ಚನ್, ಆನ್ಸರ್, ವ್ಯಾಲಿಡ್ ಕ್ವೆಶ್ಚನ್. ಕರೆಕ್ಟ್. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಮೀನುಗಳನ್ನು ಹಿಡಿಬೇಕು ಅಂತ ಹೋದಾಗ ಬಲೆ ಹಾಕಿದಾಗ ದೊಡ್ಡ ದೊಡ್ಡ ಮೀನುಗಳು ಮೊದಲು ಸಿಕ್ಕಿವೆ ಅಷ್ಟೇ. ಈಗ ಏನಾಗಿದೆ, ಹಣದ ಹೊಳೆಯನ್ನ ಹರಿಸೇನೆ ಆರಿಸಿ ಬರಬೇಕು, ಜಾತಿಯನ್ನು ಉಪಯೋಗಿಸೇ ಆರಿಸಿ ಬರಬೇಕು ಅನ್ನೋಂಥದ್ದು ಜನತಾ ದಳದ ಧ್ಯೇಯ ಇರೋದ್ರಿಂದ, ಅದೇ ಅವ್ರದ್ದು ಮೋಡಸ್ ಆಪರೆಂಡಿ ಇರೋದ್ರಿಂದ ಅವು ಮೊದಲು ಸಿಕ್ಕಾಕೊಂಡಿವೆ. ಅದರ ಅರ್ಥ ಸಣ್ಣ ಪುಟ್ಟ ಮೀನುಗಳು ಬೇರೆ ಪಾರ್ಟಿ ಇಲ್ಲ ಅಂತೇನಲ್ಲ, ಬೇಕಾದಷ್ಟಿವೆ. ಎರಡನೇದು ಒಂದು ಹೇಳ್ಬಿಡ್ತೇನೆ, ಈಗಲೇ ಯಾಕೆ
ಅಂತ ಇನ್ನೊಂದು ಪ್ರಶ್ನೆ ಇದೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 3 ತಿಂಗಳು ಮಲಗಕ್ಕಾಗಲ್ಲ. ಈಗ 3 ತಿಂಗಳು ಯಾರು ಹೇಳಲ್ಲ ಹಿಂದೆನೆ ಇನ್ಕಮ್ ಟ್ಯಾಕ್ಸ್ nobody stops their job. ಯಾದವ್, Nobody can stop it. ನೀವು ಮಾತಾಡೋಗ್ಬೇಕಾದಷ್ಟು ಹೇಳಿ. ನಂದೊಂದು 2 ಪಾಯಿಂಟ್ ಇದೆ ಜನರ ಎದುರುಗಡೆ. 3 ತಿಂಗಳು ಹಿಂದೆನೆ ಯಾಕೆ ರೇಡ್ ಆಗಲಿಲ್ಲ ಅಂತ ಕೇಳ್ತಾರೆ. ಹಂಗಿದ್ರೆ ಅದಕ್ಕೆ ರೇಡ್ ಅನ್ನಲ್ಲ. ನೀವು ಹೇಳಿದಾಗ, ನೀವು ಟೈಮ್ ಕೊಟ್ಟಾಗ ಬಂದ್ ಮಾಡೋದಕ್ಕೆ. ಯಾವಾಗ ಹಣ ಕಾಣ್ತಾ ಇರುತ್ತೆ, ಯಾವಾಗ ಹಣದ ವಾಸನೆ ಗಬ್ಬೆದ್ದು ಹರಿಯುತ್ತೆ ಎಲ್ಲ ಕಡೆ, ಆವಾಗ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ. ಅಂಡ್ ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್ ಸರ್. ಹಣ ಮತ್ತು ಜಾತಿ JDS ನವ್ರು ಮಾಡ್ತಿರೋದೇ ಅದು ಅಂತ ನೇರ ಆರೋಪ ಡಾಕ್ಟರ್ ವಾಮನಾಚಾರ್ಯ ಅವ್ರದ್ದು. ಬಟ್ ಲೆಟ್ಸ್ ಸಿ, ಹಾಗಾದ್ರೆ ಮುಖ್ಯಮಂತ್ರಿಗಳು ಹೇಗೆ ಗೊತ್ತಾಯ್ತು ಇದು? ಈ ಮುಖ್ಯಮಂತ್ರಿಗಳು ಗೊತ್ತಿರೋ ವಿಷಯ ಎಲ್ಲಿಂದ ಸೋರಿಕೆ ಆಗುತ್ತೆ? ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಆನ್ಸರ್ ಕೊಡ್ತಾರೆ ಅಂತ ಈಶ್ವರಪ್ಪನವರು ಕೂಡ ಪ್ರಶ್ನೆ ಮಾಡ್ತಿದ್ರು. ಅದಕ್ಕೆ ಸಮಂಜಸವಾಗಿ ಉತ್ತರ ಬಹುಶಃ ಶರವಣ ಅವ್ರು ಕೊಡ್ಬೋದು ಅನ್ಸುತ್ತೆ. JDSನ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಜೊತೆ ಈಗ ಜಾಯ್ನ್ ಆಗ್ತಿದ್ದಾರೆ. ಸರ್, ವೆಲ್ಕಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇದಕ್ಕೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ನೋಡಿ, ಸನ್ಮಾನ್ಯ ಮೋದಿ ಸಾಹೇಬರು ಅವರು ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನವರೆಗೂ ಎಲ್ಲೆಲ್ಲಿ ಯಾವ ಪಕ್ಷ, ವಿರೋಧ ಪಕ್ಷಗಳು ಎಲ್ಲಿ ಬಲಿಷ್ಠವಾಗಿದೆ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಅವರು ಟಾರ್ಗೆಟ್ ಮಾಡಿಕೊಂಡು ಇವತ್ತು ತನ್ನ ವ್ಯಾಪ್ತಿಯಲ್ಲಿರತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಏನಿದೆ, IT ಇರ್ಬೋದು, ED ಇರ್ಬೋದು, CBI ಇರ್ಬೋದು, ಇಂಥ ಇಲಾಖೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ರಾಜಕೀಯವಾಗಿ ಅವ್ರಿಗೆ ಎದುರಿಸೋಕ್ಕೆ ತಾಕತ್ತಿಲ್ಲದೆ ಹೋದರೂ ಕೂಡ ಈ ಥರ ಒಂದು IT ದಾಳಿಯನ್ನು ಮಾಡಿ, ನಾವು IT ದಾಳಿ ಮಾಡೋದನ್ನ ಯಾವತ್ತೂ ಕೂಡ ನಾವು ವಿರೋಧ ಮಾಡಲ್ಲ. ಬಹುಶಃ ಇವತ್ತು ಮಾಡ್ತಾ ಇರತಕ್ಕಂಥ ಸಂದರ್ಭ ಏನಿದೆ, ಸಮಯ ಏನಿದೆ, ಮತ್ತೆ JDS ಪಕ್ಷದ ನಾಯಕರುಗಳನ್ನೇ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಬಿಜೆಪಿಗೆ ವಿರೋಧ ಪಕ್ಷ ಕಾಂಗ್ರೆಸ್, ಯಾಕೆ JDS ಮೇಲೆ ಇಲ್ಲ, ನಾನು ಯಾತಕ್ಕೆ ಈ ಮಾತನ್ನ ಹೇಳ್ತೀನಂದ್ರೆ, ಬಹುಶಃ ಸನ್ಮಾನ್ಯ ಜನಾರ್ದನ ರೆಡ್ಡಿ ಅವರು 500 ಕೋಟಿ ಖರ್ಚು ಮಾಡಿ ಮದುವೆಯನ್ನ ಮಾಡ್ತಾರೆ ಪಬ್ಲಿಕ್ ಆಗಿ ಪ್ಯಾಲೇಸ್ ಅಲ್ಲಿ. ಅದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ಬಿಜೆಪಿ ನಾಯಕರುಗಳು. ಒಂದು ಎನ್ಕ್ವೈರಿ ಆಗಿಲ್ಲ, ಒಂದು ನೋಟಿಸ್ ಇಶ್ಯೂ ಮಾಡಿಲ್ಲ. ಅದು ಕೂಡ ಏನು ಡಿಮಾನಿಸೇಷನ್ ಮಾಡುವಂತ ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ದೇಶವೇ ತಿರುಗಿ ನೋಡುವಂತ ಮದುವೆಯನ್ನ ಮಾಡ್ತಾರೆ. ಅವ್ರಿಗೆ ರಕ್ಷಣೆ ಕೊಡ್ತಾರೆ, ಕ್ಲೀನ್ ಚಿಟ್ ಕೊಡ್ತಾರೆ. ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡೋ ನೆಪದಲ್ಲಿ 100 ಕೋಟಿಗಳನ್ನ ವರ್ಗಾವಣೆ ಮಾಡೋ ನೆಪದಲ್ಲಿ ಎಲ್ಲ ಕಡೆ ಕೂಡ ಹಣ ಏನು ಓಡಾಡ್ತಾ ಇತ್ತು, ಆವತ್ತು ಕೂಡ IT ಅವರಿಗೆ ಕಣ್ಣು ಯಾರ ಮನೆ ಮೇಲೂ ಮಾಡಿಲ್ಲ. ಯಾಕೆ JDS ಏಕ್ ಮಾಡ್ತಾರೆ ಅಂದ್ರೆ, ಅಲ್ಲ, ಮಂಡ್ಯ, ಹಾಸನ ಇರ್ಬೋದು, ಬೆಂಗಳೂರು ಇರ್ಬೋದು. ನಿನ್ನೆನೆ ಒಂದು ಮಾತನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಹೇಳಿದ್ರು, ತಾವು ಕೂಡ ಗಮನಿಸಿದಿರಿ. ನೋಡಿ, ಇವತ್ತು ನಮ್ಮ ಬಿಜೆಪಿಗೆ ತೊಡೆತಟ್ಟಿ ನಿಲ್ಲುವಂತ ಶಕ್ತಿ ಇರತಕ್ಕಂಥದ್ದು ಜನತಾದಳ. JDS ನ ನಾಯಕರು ಮತ್ತು JDS ನ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅವ್ರ ಮನೆ ಮೇಲೆ IT ದಾಳಿ ಆಗುವಂತ ಎಲ್ಲಾ ನಿರೀಕ್ಷೆ ಇದೆ. ಬೆಳಗ್ಗೆ 5 ಗಂಟೆಯಿಂದನೇ ಶುರುವಾಗುತ್ತೆ ಅಂತ ಕೂಡ ನಿನ್ನ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಏನಾಗಿದೆ, ಸನ್ಮಾನ್ಯ ಮೋದಿ ಅವರಿಗೆ ದೇವೇಗೌಡರ ಕಂಡ ನಡುಕ, ಭಯ. ಅವ್ರಿಗೆ ದೇವೇಗೌಡರು ಮತ್ತು ಅವ್ರ ಕುಟುಂಬದವರೇ ಅವ್ರಿಗೆ ಟಾರ್ಗೆಟ್. ಅದರಿಂದ ಇವತ್ತು ಏನವ್ರು ಮಾಡ್ತಾ ಇದ್ದಾರೆ, ಇದು ರಾಜಕೀಯ ಪ್ರೇರಿತ. ಈ ಸಮಯದಲ್ಲಿ ಮಾಡಬಾರ್ದಾಯ್ತು. ಶರವಣ ಅವರ ನೇರ ಮಾತೇನಪ್ಪಾ ಅಂದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಟಕ್ಕರ್ ಕೊಡೋದು ನೇರವಾಗಿ ವಿರೋಧಿ ಅಂದ್ರೆ ಅದು JDS ಅಂತ. ವಾಮನಾಚಾರ್ಯರ ಉತ್ತರ ಬೇಕು ಅಂದ್ರೆ ಅವ್ರು ಹೇಳಕ್ ಮುಂಚೆ ಅವ್ರ ಉತ್ತರ ಕೊಡ್ಲಿ ಪ್ಲೀಸ್. ನಾನ್ ಏನಂದ್ರೆ ಆಗ್ಲೇ ಹೇಳಿರತಕ್ಕಂಥ ವಿರೋಧ ಪಕ್ಷ JDS ಅಭಿಮಾನಿಗಳು ಜೊತೆಗೆ ಕಾಂಗ್ರೆಸ್ ಅಭಿಮಾನಿಗಳು ಕೂಡ ಇದ್ದಾರೆ ಇದರಲ್ಲಿ. ನೋಡಿ, ಹಳೆ ಮೈಸೂರು ಭಾಗದಲ್ಲಿ JDS ಪಕ್ಷ ಬಲಿಷ್ಠವಾಗಿದೆ. ಮೈಸೂರು ತಗೊಳ್ಳಿ, ತುಮಕೂರು ತಗೊಳ್ಳಿ, ನೀವೇನೋ HMT ಅಂತ ಹೇಳಿರಲ್ಲ. HMT ಅಂದ್ರೆ ಏನ್ ಹೇಳಿ? ಹಾಸನ, ಮಂಡ್ಯ, ತುಮಕೂರು, HMT ಆ ಕ್ಷೇತ್ರ ಇರತಕ್ಕಂತ ನಾಯಕರುಗಳು ಇರ್ಬೋದು. ಅಲ್ಲಿ ನಮಗೆ ಎದುರಾಳಿನೇ ಇಲ್ಲ, ಬಿಜೆಪಿ ಅಂತ ಇಲ್ವೇ ಇಲ್ಲ ಬಿಡಿ, ಅದೇನ್ ಮಾತಾಡಂಗಿಲ್ಲ. ಆದ್ರೆ ಅವ್ರಿಗೆ ಭಯ ಶುರುವಾಗಿದೆ. ಹಂಗಾದು ನಮ್ಮ ಒಂದು ಶಕ್ತಿಯನ್ನ ಕುಗ್ಗಿಸ್ಬೇಕು ಅಂತ ಹೇಳಿ ಈ ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ತನ್ನ ಬಳಿ ಇರತಕ್ಕಂತ IT ಬಿಟ್ರೆ ಎಲ್ಲೋ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರೆಲ್ಲ ಹೆದರಿ ಓಡೋಗ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ನಮ್ಗೆ ಇನ್ನೂ ಸ್ಫೂರ್ತಿ ಸಿಕ್ಕಿದೆ, ಇನ್ನೂ ಹೆಚ್ಚಿನ ಶಕ್ತಿ ಸಿಕ್ಕಿದೆ. ಅವ್ರನ್ನ ಬೀದಿಗೆ ಬಂದು ಹೋರಾಟ ಮಾಡಕ್ಕೆ ಜನ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಉತ್ತರ ಕೊಡ್ತಾರೆ ಆ ಭಾಗದ ಜನ. ಚುನಾವಣೆಗಳ ಮಧ್ಯ ಕೂಡ ಸಾಕಷ್ಟು IT ದಾಳಿಗಳು ನಡೀತವೆ. ಚುನಾವಣೆ ಟೈಮ್ನಲ್ಲೂ ನಡೀತವೆ. ನಾನು ಈಗಾಗಲೇ ಹೇಳಿದ್ದೇನೆ, ಚುನಾವಣೆ ಸಮಯದಲ್ಲಿ ಹಣದ ಹೊಳೆ ಹರಿತಾ ಇರುತ್ತೆ, ವಿಶೇಷವಾಗಿ ಜನತಾದಳದಲ್ಲಿ ಹರಿಯುತ್ತೆ. ಜನತಾದಳ ನಮ್ಮ ವಿರೋಧಿ ಪಕ್ಷ ಅಲ್ಲ ಅಂತ ನಾ ಯಾಕೆ ಹೇಳಿದೆ ಅಂದರೆ, ಹೋದ ಸಲದ ಚುನಾವಣೆಯಲ್ಲಿ 542 ಸೀಟ್ನಲ್ಲಿ ಇವರು ಆರಿಸಿ ಬಂದಿದ್ದು ಎರಡು.
ಇವ್ರನ್ನ ನಾವು ಲೆಕ್ಕಕ್ಕೆ ಇಟ್ಕೊಂಡೇ ನೀವು ಇಲ್ಲ. 2ರಿಂದನೇ ಪ್ರಾರಂಭ ಆಗಿರೋದು ಬಿಜೆಪಿ ಎಂಪಿಗಳು. ಆದ್ರೆ ನಿಮ್ದು ಅದನ್ನ ಮುಗಿತಿರೋದು ತಿಳ್ಕೊಳ್ಳಿ, 2ರಿಂದ. ಕರ್ನಾಟಕದಲ್ಲಿ ಕೂಡ 2 MLA ಇದ್ರು. ಇವತ್ತು ನೀವು ಸರ್ಕಾರನೂ ಮಾಡಿದ್ದೀರಾ, 2 MLA ಇದ್ರಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಪ್ಲೀಸ್, ನೀವು ಒಂದು ಕಾಲಕ್ಕೆ 9 ಇದ್ದವ್ರು ಇಳಿದು 2ಕ್ಕೆ ಬಂದಿದ್ದೀರಿ. 16 ಇದ್ರಲ್ಲ, 16 ಇದ್ರು. ಅಲ್ಲ, ಅದು ಅವ್ರು 16 ಬರೀ correct ಆಗಿ ಕರ್ನಾಟಕದಲ್ಲಿ, 16 ರಾಷ್ಟ್ರದಲ್ಲಿ ಇದ್ದವ್ರು 2ಕ್ಕೆ 44, ಬಂದ್ರು. ರಾಷ್ಟ್ರದಲ್ಲಿ 44. ಹೇಳಿ ಪ್ಲೀಸ್. ಈ ಇರುವಂತಹ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ನಾವು ಅವ್ರ ವಿರುದ್ಧ ತಲೆ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಅವ್ರು ಇರೋದೇ 2 ಜಿಲ್ಲೆಯವರು. ಸರ್ ನಿಮ್ಗೆ ಲೆಕ್ಕಕ್ಕೆ ಇಲ್ಲ. ಲೆಕ್ಕಕ್ಕಿಲ್ಲ, ಅದಕ್ಕೆ ಸೀರಿಯಸ್ ವಿರೋಧ ಆಗಿಲ್ಲ, ಪಕ್ಷದಲ್ಲಿ ನಿಜ ಕೂತಿದ್ದಾರೆ. ಹೇಳ್ಬೇಕು ಅಂದ್ರೆ. ಈಗ ನೋಡಿ, ಮಂಡ್ಯದಲ್ಲಿ ಕೂಡ ಸುಮಲತಾ ಅವರಿದ್ದಾರೆ. ಒಬ್ಬ ಫಿಲ್ಮ್ ನಲ್ಲಿ ಇರುವಂತ ಒಂದು ಗಂಭೀರ ಹೆಣ್ಮಗಳು ಇವರನ್ನ ಆರಾಮಾಗಿ ಕಸ ಗುಡಿಸ್ತಾಳೆ. ಯಾಕೆಂದ್ರೆ ಜನತಾದಳಕ್ಕೆ ಯಾವಾಗ್ಲೂ ಹಿಂದಕ್ಕೂ ನಿಮಗೆ ನೆನಪಿರ್ಬೋದು, ಸ್ವತಃ ದೇವೇಗೌಡರನ್ನೇ ಒಬ್ಬ ಮಹಿಳೆ ಸೋಲಿಸ್ಬಿಟ್ರು. ಸೊ ಒಂದು 8 ಜನ MLA-ಗಳಿದ್ದಾರೆ, 3 ಜನ ಮಂತ್ರಿಗಳು, 3 ಜನ MLC-ಗಳು. ಬಹುಶಃ ಅವೆರಡು ಮೇ 23ನೇ ತಾರೀಕು ಗೊತ್ತಾಗುತ್ತೆ ವಾಮನಾಚಾರ್ಯ ಅವರೇ. 2 ಜಿಲ್ಲೆಯ ಪಾರ್ಟಿ, 2 ಜಿಲ್ಲೆಯ ಪಾರ್ಟಿ. ಅವ್ರು ಇನ್ನೊಂದು ಆಡ್ ಮಾಡ್ಕೊಂಡ್ರು, ಅದು ಇಲ್ಲ. ಫೈನಲ್ 2 ಜಿಲ್ಲೆ. ರಿಮಾರ್ಕ್ಸ್ ಏನ್ ಹೇಳಕ್ ಬಯಸ್ತೀರಿ? ಫೈನಲ್ ರಿಮಾರ್ಕ್ಸ್ ಇಷ್ಟೇ, ಹಣದ ಏನೊಂದು ಈಗ IT ಆಗಿದೆ, IT ಎಲ್ಲಾ ಕಡೆಗೂ ಆಗ್ತಿರತ್ತೆ. ಇದು ರುಟೀನ್ ಆಕ್ಟಿವಿಟಿ ಇದೆ. ಇದು ನಮ್ಮ ಮೇಲೆ ಆಯ್ತು ಅಂತ ಲಬೋ ಹೊಡ್ಕೊಂಡು ಗುಳೋ ಅಂತ ಹತ್ತು ಸಿಂಪತಿಯಿಂದ ಇನ್ನೊಂದು 4 ಓಟ್ ಬರುತ್ತನೋ ಅಂತ ಇವು ಕಾಯ್ತಾ ಇವೆ. ಇದು ನಿಜ ಅಲ್ಲ. ಜನರಿಗೆ ಗೊತ್ತಾಗಿದೆ, ದೇವೇಗೌಡರ ಕಣ್ಣೀರು, ಅವ್ರ ಮನೆ ಫ್ಯಾಮಿಲಿ ಎಲ್ಲಾರ್ದು ಕಣ್ಣೀರು, ಸಿಂಪತಿ ತಗೊಳ್ಳೋದು ಸರ್ಕಾರದ ವ್ಯವಸ್ಥೆ ವಿರುದ್ಧ. ಈಗ ಪೊಲೀಸ್ ಒಬ್ಬ ಕಳ್ಳನನ್ನು ಹಿಡಿದ್ರೆ ಆ ಪೊಲೀಸ್ ಆಫೀಸರ್ ಮನೆ ಎದುರುಗಡೆ ಹೋಗಿ ಧರಣಿ ಕೂತ್ಕೊಂತಾರ ಯಾರಾದ್ರೂ? ಸೊ ಅದಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ. ಈಗ ಇವ್ರು ಹೋಗಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆ ಧರಣಿ ಕೂತ್ರು ಅಂದ್ರೆ ಇದರ ಅರ್ಥ ಏನು? ನೀವು ಮಾಡೋದು ಕಳ್ತನ, ಹಿಡಿಯಕ್ ಬಂದ್ ಪೊಲೀಸರ ವಿರುದ್ಧ ಧರಣಿ ಕೂಡ್ತೀರಿ. ನೀವು ಲೀಗಲಿ ನಡೆಸಿರಿ ಕೇಸ್ಗಳನ್ನು. ನೀವು ಚೆಕ್ಕಲ್ಲಿ ಲಂಚ ಪಡೆದು ಜೈಲಿಗೆ ಹೋಗಿ ಬಂದಿರತಕ್ಕಂತ ಪಕ್ಷದಿಂದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಸ್, ಇದು ಕಾಂಗ್ರೆಸ್ ಮತ್ತು JDS ನವರ ಆರೋಪ ಆಗಿದೆ. ಸ್ಟುಡಿಯೋಲ್ ಕೂತಿರೋದಕ್ಕೂ ನಾನು ಕೊನೆ ರಿಯಾಕ್ಷನ್ ತಗೋತೀನಿ. ನಾನು ಇನ್ನಷ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನ, ಮಂಡ್ಯದಲ್ಲಿ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಕೊಡಬೇಕು ನಾನು. ಸರ್, ವಾಟ್ ಯು ವಾಂಟ್ ಟು ಸೇ ಫೈನಲಿ ಈ IT ರೇಡಿಗೆ ಸಂಬಂಧಪಟ್ಟಾಗೆ? IT ರೇಟ್ ಸಂಬಂಧಪಟ್ಟಾಗೆ ನಾನು ಆಗಲೇ ಕೂಡ ಹೇಳಿದಾಗೆ, ಈ ಸಂಸ್ಥೆಗಳ ಪಾವಿತ್ರ್ಯತೆಯನ್ನು ನಾವು ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ಆದ್ಯತೆ ಆಗಬೇಕಾಗ್ತದೆ. ದೇಶ ನಡೆಸ್ತಕ್ಕಂಥವ್ರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಇಟ್ ಶುಡ್ ನೆವರ್ ಹ್ಯಾವ್ ಎ ಪೊಲಿಟಿಕಲ್ ಅಟ್ಯಾಚ್ಮೆಂಟ್ ಟು ಎನಿ ಕೈಂಡ್ ಆಫ್ ಅನ್ ಆರ್ಗನೈಸೇಷನ್. ಯಾಕೆ ಅಂತಂದರೆ ಇವತ್ತು ಕೂಡ ದೇಶದಲ್ಲಿ ರಾಜಕಾರಣಿಗಳು ನಮ್ಮದೇ ಇದ್ರೂ ಕೂಡ ಜಡ್ಜ್ಗಳನ್ನು, ಕೋರ್ಟ್ಗಳನ್ನು, CBIನ, IT ಜನ ನಂಬ್ತಾರೆ. ಆ ನಂಬಿಕೆನ ಹಾಳು ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇದರಿಂದ ನಿಮಗೆ ನಿಮ್ಮ ಪಕ್ಷ ಅಥವಾ ಈ ಸಂದರ್ಭದಲ್ಲಿ ವಿಚಲಿತರಾಗ್ಬಿಟ್ರಿ ನೀವು? ಆ ಥರ ನಾವು ವಿಚಲಿತ ಪ್ರಶ್ನೆನೇ ಇಲ್ಲ. ಯಾರ ತಪ್ಪು ಮಾಡಿದ್ರೆ ಅಕ್ರಮ ಇದ್ದರೆ ಗ್ರೇಡ್ ಮಾಡಲಿ, ಬೇಡ ಅಂತ ಹೇಳಲ್ಲ ನಾವು. ದ ಇಶ್ಯೂ ಈಸ್ ವಾಟ್ ಯು ಶುಡ್ ನಾಟ್ ಪೊಲಿಟಿಕಲೈಸ್ ದಿಸ್ ಇನ್ಸ್ಟಿಟ್ಯೂಷನ್. ನೀವು ಈ ಕೇಂದ್ರ ಸರ್ಕಾರದವು ಕೇಂದ್ರದಲ್ಲಿರ್ತಕ್ಕಂತಹ ಆಟೋನಮಸ್ ಬಾಡಿಗಳನ್ನು ನೀವು ಮಿಸ್ಯೂಸ್ ಮಾಡಿಕೊಂಡು ರಾಜಕೀಯವಾಗಿ ಉಪಯೋಗಿಸ್ಕೊಂಡು ರಾಜಕೀಯದ ಆಳವಾಗಿ ನಿಮ್ಮ ವಿರೋಧಿಗಳನ್ನು ಬಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀರಲ್ಲ, ಇದಕ್ಕೆ ನಮ್ಮ ವಿರೋಧ ಅಂತಕ್ಕಂಥ ವಿಚಾರ ಹೇಳ್ತೇವೆ. ಶರವಣ, ಅಕ್ರಮವಾಗಿ ಯಾರೇ ಏನೇ ಆಸ್ತಿ ಮಾಡಿರಲಿ, ಹಣ ಮಾಡಿರಲಿ, ತಪ್ಪು. ಅದ್ರ ಬಗ್ಗೆ ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಪಕ್ಷಾತೀತವಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು, ಬಹುಶಃ ಇವತ್ತು ಚುನಾವಣೆ ಡಿಕ್ಲೇರ್ ಆಗಿದೆ. ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ? ಪಾರದರ್ಶಕವಾಗಿ ಚುನಾವಣೆ ನಡೆಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಜನರಿಗೆ ಗೊಂದಲ ಮೂಡಿಸೋದು ಅಷ್ಟೇ ಅಲ್ಲ, ವೋಟರ್ಸ್ಗೆ ಎಲ್ಲೋ ಒಂದ್ ಕಡೆ ಇವತ್ತು ನಮ್ಮ ಪಕ್ಷದ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಹುಶಃ ಇರತಕ್ಕಂಥದ್ದು ಅದು ಪಕ್ಷ ಅಂದ್ಮೇಲೆ ಎಲ್ಲಾ ಪಕ್ಷನೂ ಕೂಡ ಇವತ್ತು ರಣರಂಗದಲ್ಲಿ ನಿಂತಿರತಕ್ಕಂಥದ್ದು. ನಾಟ್ ಓನ್ಲಿ JDS, ನಾಟ್ ಓನ್ಲಿ ಕಾಂಗ್ರೆಸ್, ಎಲ್ರಿಗೂ ಪ್ರತಿಷ್ಠೆ ಇದೆ. ಒಬ್ಬರ ಮೇಲೆ, ಬಿಜೆಪಿ ನಾಯಕರ ಮೇಲೆ, ಯಾರಾದ್ರೂ ಒಬ್ಬರು ಮನೆ ಮೇಲೆ, ಏನ್ ಬಿಜೆಪಿ ಅವರೆಲ್ಲ ಏನು ಹರಿಶ್ಚಂದ್ರ, ಏನವರೆಲ್ಲ ಗಾಂಧಿವಾದಿಗಳ? ನನ್ಗೆ ಹೇಳ್ಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಅವ್ರ ಮೇಲೆ ಏನಾಗಿಲ್ಲ ಸರ್. ಕಾಂಗ್ರೆಸ್ ಅವ್ರ ಮೇಲೆ ಹಿಂದೇನು ಮಾಡಿದಾರಲ್ಲ, ಇವತ್ತೇನು ಹೊಸದಾಗಿ ಏನಿಲ್ಲ, ಅವ್ರ ಮನೆ ಮೇಲೇನು ಮಾಡಿದ್ದಾರೆ. ಬಹುಶಃ ನಾನ್ ಹೇಳ್ತಾ ಇರತಕ್ಕಂಥದ್ದು, ಇವತ್ತು ನಮ್ಮ ನಾಯಕರು ಏನ್ ಕರೆ ಕೊಟ್ಟಿದ್ದಾರೆ, 2 ಗಂಟೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ ಮುಂದೆ, ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಿ ಏನೊಂದು ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡಬೇಕು. ಈ ತರ ವಿರೋಧ ಪಕ್ಷಗಳನ್ನ ಕುಗ್ಸುವಂತ ಕೆಲಸವನ್ನ ಏನು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ತನ್ನ ವಶದಲ್ಲಿ ಇರತಕ್ಕಂತ ಇಲಾಖೆಗಳನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳನ್ನ ಇಂಥ ದಾರಿ ತಪ್ಪಿಸುವಂತ ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಅತ್ಯಂತ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೀವಿ. ಅಧಿಕಾರ ಅನ್ನೋದು ಯಾವುದು ಕೂಡ ಯಾರಿಗೂ ಶಾಶ್ವತ ಅಲ್ಲ, ಇದು ಕಾಲಚಕ್ರ ತಿರುಗ್ತಾ ಇರ್ತದೆ. ಅದರಿಂದ ನಾವು ಹೇಳೋದು ಇಷ್ಟೇ,
ಬಹುಶಃ ಪಕ್ಷಾತೀತವಾಗಿ ಎಲ್ರಿಗೂ ಒಂದೇ ನ್ಯಾಯ ಒದಗಿಸಿ ಎಲ್ರನ್ನೂ ಒಂದೇ ರೀತಿಯಲ್ಲಿ ನೋಡಬೇಕು. ಇವತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಪಾವಿತ್ರ್ಯತೆಯಿಂದ ಅವ್ರು ಕೆಲಸ ಮಾಡಬೇಕಾಗಿದ್ರೆ ಪಾರದರ್ಶಕವಾಗಿ ನಡ್ಕೋಬೇಕಾಗತ್ತೆ. ಅದರಿಂದ ಇವತ್ತು ರಾಜಕೀಯ ಷಡ್ಯಂತ್ರ ಮಾಡಿ ಇಂತ ಒಂದು ನೀವು ಮಾಡೋದ್ರಿಂದ ನಾವು ಹೆದರೋದು ಬೆದರೋದು ಪ್ರಶ್ನೆ ಇಲ್ಲ. ನಮ್ಗಿನ್ನೂ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಬಹುಶಃ ಯಾರಾದ್ರೂ ತಪ್ಪು ಮಾಡಿದ್ರೆ ಮಾತ್ರ ಆತಂಕ ಬರಬೇಕು, ನೋವಾಗ್ಬೇಕು, ಟೆನ್ಷನ್ ಆಗ್ಬೇಕು. ಯಾರು ಮಾಡದಿರುವಾಗ ಯಾರಿಗೇನು ನೋವು ಇಲ್ಲ, ಆತಂಕ ಇಲ್ಲ. ಆದರೆ ಮಾಡೋ ರೀತಿ ಸರಿ ಇಲ್ಲ ಅನ್ನೋದನ್ನ ನಾವು ಈ ಜನರಿಗೆ ನಾವು ತಿಳಿಸಕ್ ಇಚ್ಛೆ ಪಡ್ತಾ ಇದೀವಿ. ಇದಕ್ಕೂ ಜನ ಕೂಡ ಏನು ಚುನಾವಣೆ ಸಂದರ್ಭದಲ್ಲಿ ಏಪ್ರಿಲ್ 18, 23 ಏನಿದೆ ಖಂಡಿತ ಉತ್ತರ ಕೊಡ್ತಾರೆ. ಒಂದು ಜನಪರವಾದಂತ ನಾಯಕರು ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣವ್ರನ್ನ ನೀನು ಏನ್ ಹೇಳಿದ್ದಾರೆ ಅದೇ ಪ್ರಕಾರ ಇವತ್ತು ಅವ್ರು ಮಾಡ್ಕೋತಾ ಇದ್ದಾರೆ. ಅದರಿಂದ ನಾವು ಇದನ್ನ ಖಂಡಿಸ್ತಾ ಇದೀವಿ. ಥ್ಯಾಂಕ್ ಯು ಶರವಣ ಸರ್, ಥ್ಯಾಂಕ್ ಯು ನಾಗರಾಜ್ ಸರ್ ಇವತ್ತಿನ ಸ್ಟುಡಿಯೋ ಬಂದಿದ್ದಕ್ಕೆ.